ತುಂಬ ಸಮಸ್ಯೆಗಳನ್ನ ಕೇಳಿದ್ವಿ. ಪಾದ ಉರಿಯುತ್ತೆ, ಪಾದ ಜುಮ್ ಅನ್ನತ್ತೆ, ಹಿಮ್ಡಿ ಭಾರ ಬರುತ್ತೆ, ನಿಂತರೆ ಕಾಲಿಗೆ ಬಲ ಇರಲ್ಲ, ಪಾದ ಸಾಕಾಗಿ ಸುಸ್ತಾದಂಗೆ ಆಗುತ್ತೆ ಅಂತ. ಇದೆಲ್ಲ ಮಧುಮೇಹದ ಜಟಿಲತೆಗಳು ಅಥವಾ ಒಳಗಡೆ ಇರೋ ಮಧುಮೇಹ ಗೊತ್ತಿಲ್ಲದೆ ಇರ್ಬೋದು ಎಷ್ಟೋ ಜನಕ್ಕೆ. ಧನಿಯಾ ಕಷಾಯ ತಗೋಬೋದು ಅಥವಾ ದ್ರಾಕ್ಷಿ ಕಷಾಯ ಮಾಡಿ ತಗೋಬೋದು. ಈ ಥರ ಎಲ್ಲ ಮಾಡಿದಾಗ ಕಾಲುರಿ ಕಮ್ಮಿ ಆದರೆ ಅದು ಖಂಡಿತ ಉಷ್ಣಕ್ಕಾಗಿರೋದು ಅಂತ. ಲಕ್ಷಣ ಅಂದರೆ ಚಪ್ಪಲಿ ಎಲ್ಲಿ ಕಳ್ಕೊತಾರೆ ಗೊತ್ತಾಗಲ್ಲ ಅವ್ರಿಗೆ. ಮರವಲ್ಲ, ಚಪ್ಪಲಿ ಬಿದ್ದೋಗೋದೇ ಗೊತ್ತಾಗಲ್ಲ. ಹೆಲ್ತ್ ಅಂತ ಬಂದಾಗ ದ ಮೋಸ್ಟ್ ನೆಗ್ಲೆಕ್ಟೆಡ್ ಪ್ರಾಬಬ್ಲಿ ಒಂದು ನಮ್ಮ ದೇಹದ ಅಂಗ ಅಂತ ಹೇಳಿದ್ರೆ ಪಾದ. ನಾವು ಸರಿಯಾಗಿ ತೊಳಿತೀವೋ ಬಿಡ್ತೀವೋ, ಕೊಳೆ ಹೋಗಿರುತ್ತೋ ಬಿಡುತ್ತೋ, ಕಾಲು ಸಿಕ್ಕಾಪಟ್ಟೆ ಒಡೆದಿರುತ್ತೆ, ಏನೋ ನೋವಾಗ್ತಿರುತ್ತೆ, ಆದರೂ ಮುಂದಕ್ಕೆ ಹೋಗ್ತಾ ಇರ್ತೀವಿ, ನಮ್ಮ ಕೆಲಸಗಳು ಮಾಡ್ಕೊಳ್ತಾ ಇರ್ತೀವಿ. ಆನ್ ದ್ಯಾಟ್ ನೋಟ್ ನಮ್ಮ ಕಾಲಿನ ಆರೋಗ್ಯ, ಅದರಲ್ಲೂ ಪಾದದ ಆರೋಗ್ಯ ಹೇಗಿಟ್ಕೋಬೇಕು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ರಶ್ಮಿ ರಾಣಿ ಅವರಿದೆ, ಆಯುರ್ವೇದ ತಜ್ಞೆ. ಬನ್ನಿ ಅವ್ರನ್ನ ಕೇಳೋಣ. ಡಾಕ್ಟರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಪಾದದ ಆರೋಗ್ಯ ನನ್ನ ಪ್ರಕಾರ ನನಗನ್ಸೋದು ಒನ್ ಆಫ್ ದ ನೆಗ್ಲೆಕ್ಟೆಡ್ ಹೆಲ್ತ್ ಆಸ್ಪೆಕ್ಟ್ ಅಂತ ಅನ್ಸತ್ತೆ. ಸೊ ಟು ಸ್ಟಾರ್ಟ್ ವಿತ್, ಹೊರಭಾಗ ನಮಗೆ ಕಾಣೋದು ಕಾಲಿನ ಚರ್ಮ. ಸಾಕಷ್ಟು ಸಮಸ್ಯೆಗಳಿದೆ, ಸಾಕಷ್ಟು ನೆಗ್ಲೆಕ್ಟು ಮಾಡ್ತೀವಿ. ಸೊ ಹೊರಗಡೆ ನಮಗೆ ಕಾಣೋದು ಚರ್ಮ ಅಂದಾಗ ಚರ್ಮದಲ್ಲಿ ಏನೇನು ಸಮಸ್ಯೆಗಳು ಬರೋದಕ್ಕೆ ಸಾಧ್ಯ, ಹೇಗೆ ಕೇರ್ ತೊಗೋಬೇಕು, ಹೋಮ್ ರೆಮಿಡಿ ಏನಿದೆ, ಎಕ್ಸ್ಟರ್ನಲ್ ಆಸ್ಪೆಕ್ಟಲ್ಲಿ ಹೇಳೋದಾದರೆ ಹೇಳಿ ಡಾಕ್ಟರ್. ಪಾದದಲ್ಲಿ ಹಲವಾರು ಸಮಸ್ಯೆಗಳನ್ನ ನೋಡ್ಬೋದು ನಾವು. ಸಾರ್ವದೈಹಿಕವಾಗಿರುವಂಥ ಸಮಸ್ಯೆಗಳು ಪಾದಗಳಲ್ಲಿ ಲಕ್ಷಣಗಳನ್ನು ತೋರಿಸುತ್ತೆ ಬಹಳಷ್ಟು ಬಾರಿ. ಸೊ ನಾವು ಇದನ್ನ ಹಂತ ಹಂತವಾಗಿ ನೋಡೋಣ. ಈಗ ಪಾದದಲ್ಲಿರೋ ಚರ್ಮದಲ್ಲಿ ಬರುವಂಥ ತೊಂದರೆಗಳು, ಪಾದ ಚರ್ಮ ಮತ್ತೆ ಉಗುರಲ್ಲಿರುವಂತಹ ತೊಂದರೆಗಳು. ಇದರಲ್ಲಿ ಬಹಳಷ್ಟು ಸಾಮಾನ್ಯ ತೊಂದರೆ ಅಂತಂದ್ರೆ ಸೋಂಕು, ಇನ್ಫೆಕ್ಷನ್ಸ್. ಅದರಲ್ಲಿ ಏನೇನು ಬರುತ್ತೆ? ವಿಶೇಷವಾಗಿ ಫಂಗಸ್ ಇನ್ಫೆಕ್ಷನ್. ಫಂಗಸ್ ಅಂದ್ರೆ ಒಂಥರದ ಶಿಲೀಂಧ್ರ. ಸೊ ಬಹಳಷ್ಟು ಜನ ನೀರಲ್ಲಿ ಕೆಲಸ ಮಾಡೋರಿಗೆ, ನಾವ್ ಅದನ್ನ ಜನರಲ್ ಆಗಿ ಹೇಳ್ಬೇಕಂದ್ರೆ ಕಾಲ್ ಸೆಲಿಯೋದು ಅಂತ ಹೇಳ್ತಾರೆ. ಹೌದು. ಮತ್ತೆ ಬೆರಳು ಸಂಧಿಗಳನ್ನೆಲ್ಲ ಹಲವಾರು ಜನ ಶುಚಿಯಾಗಿ ಇಟ್ಕೊಳ್ಳೋದಿಲ್ಲ. ಇದೆಲ್ಲಾನು ಬೆರಳು ಸಂಧಿಲಿ ಫಂಗಸ್ ಆಗ್ಬೋದು. ಮತ್ತೆ ಕೆಲವು ಸತಿ ಉಗುರು ಒಳಗಡೆಯಿಂದ ಕೂಡ ಫಂಗಸ್ ಇನ್ಫೆಕ್ಷನ್ ಆಗ್ಬೋದು. ಮತ್ತೆ ಇನ್ನೊಂದು ನಾವು ತುಂಬಾ ಸಾಮಾನ್ಯವಾಗಿ ನೋಡೋ ಅಂತಹ ತೊಂದರೆ ಅಂದ್ರೆ ಪಾದದ ಚರ್ಮದಲ್ಲಿ ಪಾದ ಹೊಡೆಯೋದು, ಹಿಂಗಾಲುಗಳು, ಹಿಮ್ಡಿ ಆಗ್ಲಿ, ಬೆರಳು ಸುತ್ತಲೂ ಆಗ್ಲಿ ಬಿರುಕು ಬಿಡೋದು. ಕರೆಕ್ಟ್. ಇದನ್ನ ಆಯುರ್ವೇದದಲ್ಲಿ ಪಾದದಾರಿ ಅಂತ ಹೇಳ್ತಾರೆ. ಅದು ತುಂಬಾ ಕಾಮನ್. ಇರ್ರೆಸ್ಪೆಕ್ಟಿವ್ ಆಫ್ ಏನ್ ಕೆಲಸ ಮಾಡ್ತಾರೆ ಅನ್ನೋದು ಬಿಟ್ರು ಎಲ್ಲರಿಗೂ ಒಡೆಯುತ್ತೆ. ಒಂದೊಂದ್ಸಲಿ ಕೆಲವರು ಹೀಟ್ ಬಾಡಿ ಒಡೆಯುತ್ತೆ ಅಂತಾರೆ, ತುಂಬಾ ನೀರಲ್ಲಿದೆಯಾ ಒಡೆಯುತ್ತೆ ಅಂತಾರೆ, ತುಂಬಾ ಧೂಳಲ್ಲಿದೆಯಾ ಒಡೆಯುತ್ತೆ ಅಂತಾರೆ. ಸೊ ವಾಟ್ ಈಸ್ ದ ಎಕ್ಸಾಕ್ಟ್ ರೀಸನ್ ಆಗಿದ್ರೆ? ಇದು ಸಾಮಾನ್ಯವಾಗಿ ಪೌಷ್ಟಿಕಾಂಶ ಇಲ್ಲದೆ ಇರೋರು, ಮತ್ತೆ ದೇಹದ ಒಣ ಪ್ರಕೃತಿ ಇರೋರು, ವಾತ ಪ್ರಕೃತಿ ಅಂತ ಹೇಳ್ತೀವಿ ನಾವು, ವಾತಪಿತ್ತ ಪ್ರಕೃತಿ ಇರೋರಿಗೆ ಪಾದಗಳು ಸಾಮಾನ್ಯ ಒಡೆಯುತ್ತೆ. ಇಂಥವ್ರಿಗೆ ಮನೆಯಲ್ಲೇ ಮಾಡ್ಕೋಬೋದಾದ ಸರಳವಾದ ಚಿಕಿತ್ಸೆ ಅಂದರೆ, ರಾತ್ರಿ ಮಲ್ಕೋಬೇಕಾದ್ರೆ ಪಾದನ ಬಿಸಿನೀರಲ್ಲಿ ಕ್ಲೀನಾಗಿ ತೊಳೆದು, ಅದು ಯಾವುದಾದ್ರೂ ಎಣ್ಣೆ, ಹರಳೆಣ್ಣೆ ಆಗ್ಬೋದು, ಕೊಬ್ಬರಿ ಎಣ್ಣೆ ಆಗ್ಬೋದು, ಅಥವಾ ತುಪ್ಪ ಆಗ್ಬೋದು, ಬಿಸಿ ಮಾಡಿ ಪಾದಕ್ಕೆ ಸವರಿ ಅದನ್ನು ಸಾಕ್ಸ್ ಹಾಕ್ಕೊಂಡು ಮಲ್ಕೋಬೇಕು. ಪಾದ ಬೆವರು ಅಂತ ನೋಡ್ಕೋಬೇಕು. ಬೆವರು ಹಾಗೆ? ಹೌದು, ಬೆವರು ಬೇಕು. ಸೊ ಬಿಸಿನೀರಲ್ಲಿ ಇಟ್ಟು ತಕ್ಷಣ ತೆಗೆದು ಒಣದ್ರೆ ಟವಲಲ್ಲಿ ಒಣಗಿಸಿ ಆಮೇಲೆ ಎಣ್ಣೆ ಹಚ್ಚಿ ಸಾಕ್ಸ್ ಹಾಕೊಂಡ್ಬಿಡ್ಬೇಕು. ಸಾಕ್ಸ್ ಅಥವಾ ಒಳಗಡೆ ಒಂದು ಪ್ಲಾಸ್ಟಿಕ್ ಕವರ್ ಇಟ್ಕೊಂಡು ಸಾಕ್ಸ್ ಹಾಕೋಬಹುದು. ಸೊ ಪಾದಗಳು ಚೆನ್ನಾಗಿ ಬೆವರುತ್ತೆ. ಓಕೆ. ಈ ಥರ ಮಾಡ್ಕೋಬೋದು. ಅಥವಾ ಬೆಳಿಗ್ಗೆ ಸ್ನಾನಕ್ಕೆ ಹೋಗಕ್ಕೆ ಮೊದಲು ಬಿಸಿಯಾದ ಎಣ್ಣೆನ ಕಾಲಿಗೆ ಹಚ್ಕೋಬೋದು. ಮತ್ತೆ ಪ್ರತಿದಿನ ಸ್ವಲ್ಪ ಎದ್ದ ತಕ್ಷಣ ತುಪ್ಪನ ಕುಡಿಯೋದ್ರಿಂದ ಕೂಡ ಈ ಥರ ಕಾಲು ಬಿರುಕು ಬಿಡೋ ತೊಂದರೆ ಕಡಿಮೆ ಆಗುತ್ತೆ. ತುಪ್ಪ ಹಾಗೆ ತಗೋಬೇಕಾ, ಅದನ್ನು ಬಿಸಿ ಮಾಡಿ ಏನಾದ್ರು ತಗೊಳ್ಬೇಕಾ? ಜಸ್ಟ್ ಹಾಗೆ ಲಿಕ್ವಿಡ್ ತಗೋ? ಬಿಸಿ ಮಾಡಿ ತಗೋಬೋದು, ಅಥವಾ ಬಿಸಿಯಾದ ಹಾಲ್ಗೆ ಹಾಕಿ ತಗೋಬೋದು. ಓಕೆ. ದಿನ ಬೆಳಗ್ಗೆದ್ದು ತುಪ್ಪ ತಗೋಬೇಕು ಅಂದರೆ ಫಸ್ಟ್ ಆಫ್ ಆಲ್ ಇವಾಗೆಲ್ಲ ಡಯಟ್ ಕಾನ್ಶಿಯಸ್ಸು, ಫಿಗರ್ ಆಗಿರಬೇಕು, ಸಣ್ಣಗಿರಬೇಕು ಅಂತಂದ್ರೆ ನೀವು ದಿನ ತುಪ್ಪ ತಗೊಳ್ಳಿ ಅಂತೀವಿ, ದಪ್ಪ ಆಗಲ್ವಾ? ಖಂಡಿತ. ಸಣ್ಣ ಇರೋರು, ವಾತ ಪ್ರಕೃತಿ ಇರೋರು ಹಾಲಿಗೆ ತುಪ್ಪ ಹಾಕಿ ತಗೋಬೋದು. ಓಕೆ. ಕೆಲವು ಸತಿ ದಪ್ಪ ಇರೋರು, ತೂಕ ಏರಿಸ್ಕೊಳ್ಳೋಕೆ ಇಷ್ಟ ಇಲ್ದಿರೋರು, ಅಥವಾ ತುಪ್ಪ ತಗೋಬಾರ್ದು ಅಂತ ಹೇಳಿರೋ ತೊಂದರೆಗಳಿದೆಯಲ್ಲ, ಮಧುಮೇಹ ಆಗಲಿ, ರಕ್ತದೊತ್ತಡ ಅಥವಾ ಹೃದ್ರೋಗಗಳಾಗ್ಬೋದು, ಕೊಲೆಸ್ಟ್ರಾಲ್ ಜಾಸ್ತಿ ಇರೋರು, ಇಂಥವ್ರಿಗೆ ಆಯುರ್ವೇದ ಔಷಧಿಗಳನ್ನ ಹಾಕಿ ತಯಾರಿಸಿದಂಥ ತುಪ್ಪಗಳು ಸಿಗುತ್ತೆ. ನಿಮ್ಮ ಕ್ಲಿನಿಕ್ಗೆ ಬಂದರೆ ಸಿಗುತ್ತೆ. ತಿಕ್ತಕ ಘೃತ, ಪಂಚತಿಕ್ತ ಘೃತ, ಗುಗ್ಗುಲು ತಿಕ್ತಕ ಘೃತ, ಇವೆಲ್ಲ ಆ್ಯಕ್ಚುಲಿ ತೂಕ ಇಳಿಯೋಕ್ಕೆ ಸಹಾಯ ಮಾಡುತ್ತೆ.
ವಾವ್, ಈ ಥರದ ತುಪ್ಪಗಳನ್ನ ವೈದ್ಯರನ್ನ ಕೇಳಿ ತಗೋಬೋದು ಅವರು. ಫ್ಯಾಂಟಾಸ್ಟಿಕ್. ಆಮೇಲೆ ಒಡೆಯೋದು ಅಂತ ಹೇಳಿದ್ರೆ ಇನ್ನೇನು ಸಮಸ್ಯೆಗಳು ಬರುತ್ತೆ ಮತ್ತೆ ಹೊರಭಾಗದಲ್ಲಿ? ಇದು ಹೊಡೆಯೋದಿದೆಯಲ್ಲ, ಇದು ಎಷ್ಟೋ ಬಾರಿ ಬೇರೆ ರೋಗಗಳ ಚಿಹ್ನೆ ಕೂಡ ಆಗಿರ್ಬೋದು. ಸೋರಿಯಾಸಿಸ್. ಓಕೆ, ಅಂದ್ರೆ ನಮ್ಮ ದೇಹದೊಳಗೆ ಏನಾದ್ರೂ ಏರುಪೇರುಗಳಾದ್ರೆ ಅದನ್ನ ಈ ಪಾದ ಇಂಡಿಕೇಟ್ ಮಾಡುತ್ತಾ? ಹೌದು ಹೌದು. ಓಕೆ, ಹೇಳಿ, ಸೋರಿಯಾಸಿಸ್ ಬಗ್ಗೆ ಹೇಳಿ. ಸೋರಿಯಾಸಿಸ್ ಆಗಿರ್ಬೋದು ಅಥವಾ ಇಸುಬು ಆಗಿರ್ಬೋದು. ಈ ತೊಂದರೆಗಳಲ್ಲಿ ಕೂಡ ಪಾದ ವಿಪರೀತವಾಗಿ ಬಿರುಕು ಬಿಟ್ಟಿರುತ್ತೆ. ಓಕೆ, ಇದೆಲ್ಲ ತೊಂದರೆಗೆ ಖಂಡಿತ ವೈದ್ಯರನ್ನ ನೋಡಿ ಸಲಹೆ ತಗೋಬೇಕು. ಸೊ ಅದಕ್ಕೆಲ್ಲ ನಾನೇ ಏನೋ ಟ್ರೈ ಮಾಡ್ತೀನಿ ಅಂತೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದೇನು ಬೇಡವಾ? ಫಿಸಿಷಿಯನ್ನ ನೋಡಬೇಕು ಫಸ್ಟ್. ಓಕೆ, ಈಗ ಪಾದಗಳಲ್ಲಿ ಚರ್ಮದಲ್ಲಿ ಇನ್ನೇನು ತೊಂದರೆ ಕಾಣಿಸ್ಬೋದಂದ್ರೆ ಅದೇ ಇಸುಬು, ಚರ್ಮದ ಯಾವುದೇ ಭಾಗದಲ್ಲಿ ಇಸುಬು ಆಗಿರ್ಬೋದು. ಇಸುಬು ಅಂದರೆ ಅದರಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳಾಗಿರುತ್ತೆ, ಅದರಲ್ಲಿ ನೀರು ಬರ್ಬೋದು, ಇಲ್ಲ ಕೆಲವು ಸತಿ ಕೆರೆದಾಗ ಚಕ್ಕೆ ಚಕ್ಕೆ ಥರ ಚರ್ಮ ಉದುರ್ಬೋದು, ಮತ್ತು ಆ ಭಾಗದ ಗಾಯ ಇರೋ ಭಾಗ ಕಪ್ಪಾಗಿರ್ಬೋದು. ಮತ್ತು ವಿಪರೀತ ನೆವೆ ಇರುತ್ತೆ ಇದರಲ್ಲಿ. ಇದನ್ನೆಲ್ಲ ಖಂಡಿತ ವೈದ್ಯರ ಹತ್ರ ತೋರಿಸಿ ಸಲಹೆ ತಗೋಬೇಕು. ಓಕೆ, ಇನ್ನು ಫುಡ್ ಹೆಲ್ತ್ ಅಂತ ಬಂದಾಗ ಇಷ್ಟೊತ್ತು ನಾವು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಬಗ್ಗೆ ಮಾತಾಡಿದ್ವಿ. ಇಂಟರ್ನಲ್ ಅಂತಂದ್ರೆ ಪಾದದ ಒಳಗೆ ಏನೇನಾಗತ್ತೆ? ಯಾಕೆಂದ್ರೆ ನಾವು ತುಂಬಾ ಸಮಸ್ಯೆಗಳನ್ನ ಕೇಳಿದ್ವಿ. ಪಾದ ಉರಿಯುತ್ತೆ, ಪಾದ ಜುಮ್ ಅನ್ನತ್ತೆ, ಹಿಮ್ಡಿ ಭಾರ ಬರುತ್ತೆ, ನಿಂತ್ರೆ ಕಾಲಿಗೆ ಬಲ ಇರಲ್ಲ, ಪಾದ ಸಾಕಾಗಿ ಸುಸ್ತಾದಂಗೆ ಆಗುತ್ತೆ ಅಂತ. ಸೊ ಇದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಾ? ಪಾದಗಳಲ್ಲಿ ಜುಮ್ ಜುಮ್ ಅನ್ನೋದಾಗಿರ್ಬೋದು, ಚುಚ್ಚಿದಾಗ ಆಗಿರ್ಬೋದು, ಅಥವಾ ಪಾದದಲ್ಲಿ ಸೆನ್ಸೇಷನ್, ಸ್ಪರ್ಶ ಜ್ಞಾನ ಗೊತ್ತಾಗದೇ ಇರೋದು, ಇದೆಲ್ಲ ಮಧುಮೇಹದ ಜಟಿಲತೆಗಳು. ಅಥವಾ ಒಳಗಡೆ ಇರೋ ಮಧುಮೇಹ ಗೊತ್ತಿಲ್ಲದೆ ಇರ್ಬೋದು ಎಷ್ಟೋ ಜನಕ್ಕೆ. ಓಕೆ, ಆಯುರ್ವೇದದಲ್ಲಿ ಇದು ಮಧುಮೇಹದ ಪೂರ್ವ ರೂಪ ಹೇಳ್ತಾರೆ. ಕಾಲ್ಗಳಲ್ಲಿ ಚುಚ್ಚಿದಾಗ ಆಗೋದು ಅಥವಾ ಉರಿ ಆಗೋದು ಅಂದ್ರೆ ಬರಬಹುದು ಅನ್ನುವ ಸ್ಟೇಜ್ ಅಲ್ಲಿ ಕೂಡ ಇರುತ್ತೆ. ಹೌದು, ಬರುವ ಮುನ್ಸೂಚನೆ. ಮತ್ತೆ ಎಷ್ಟೋ ಬಾರಿ ಕಾಲುರಿ ದೇಹದ ಉಷ್ಣತೆಗೂ ಕೂಡ ಜಾಸ್ತಿ ಆಗಿರುತ್ತೆ. ಓಕೆ, ಅಂಥವ್ರು ಮನೆಯಲ್ಲೇನೆ ನೆಲ್ಲಿಕಾಯಿ ಪಾನಕ ಮಾಡ್ಕೊಂಡು ತಗೋಬೋದು, ಧನಿಯಾ ಕಷಾಯ ತಗೋಬೋದು, ಅಥವಾ ದ್ರಾಕ್ಷಿ ಕಷಾಯ ಮಾಡಿ ತಗೋಬೋದು. ಈ ಥರ ಎಲ್ಲ ಮಾಡಿದಾಗ ಕಾಲುರಿ ಕಮ್ಮಿ ಆದರೆ ಅದು ಖಂಡಿತ ಉಷ್ಣಕ್ಕಾಗಿರೋದು ಅಂತ. ಓಕೆ, ಈ ಥರ ಎಲ್ಲ ಮಾಡಿದಾಗಲೂ ಕೂಡ ಅವ್ರಿಗೆ ತೊಂದರೆ ಕಮ್ಮಿ ಆಗಿಲ್ಲ ಅಂದರೆ ಖಂಡಿತ ವೈದ್ಯರ ಬಳಿ ಹೋಗಿ ತಪಾಸಣೆ ಮಾಡಿಸ್ಕೋಬೇಕು. ಓಕೆ, ಇದು ಎಷ್ಟು ಸೀರಿಯಸ್ ಅಥವಾ ಇಮ್ಮಿಡಿಯೇಟ್ ಇಂಟರ್ವೆನ್ಷನ್, ಮೆಡಿಕಲ್ ಇಂಟರ್ವೆನ್ಷನ್ ಬೇಕಾಗಿರುವಂಥದ್ದು ಅಥವಾ ಪರವಾಗಿಲ್ಲ ಅನ್ನುವಂಥದ್ದು? ಅಷ್ಟು ತುಂಬ ಸೀರಿಯಸ್ ಆಯಿತು ಅಂದರೆ ತಕ್ಷಣ ತೋರಿಸ್ಕೋಬೇಕಾ? ಖಂಡಿತ. ಸೊ ಪಾದ ಉರಿ ನಿಮ್ಗೆ ಅದು ಉಷ್ಣಕ್ಕಾಗಿದ್ರೆ ಒಂದು 3-4 ದಿನದಲ್ಲಿ ಕಮ್ಮಿ ಆಗಿಬಿಡುತ್ತೆ. ಈ ಥರ ಮನೆಯಲ್ಲೇ ಔಷಧಿ ಮಾಡಿಕೊಂಡ್ರೆ. ಇದಾದ್ಮೇಲೂ ಉರಿ ಇದೆ ಅಂತಂದರೆ ಅದಾಗಲೇ ಒಳಗಡೆ ಬಹಳ ವರ್ಷದಿಂದ ಮಧುಮೇಹ ಇರ್ಬೋದು, ಅಥವಾ ಮಧುಮೇಹದ ಪ್ರಾರಂಭಿಕ ಹಂತ ಇರ್ಬೋದು. ಓಕೆ ಡಾಕ್ಟರ್, ಈಗ ನಾನು ನೋಡಿದ ಹಾಗೆ ಎಷ್ಟೋ ಜನ ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೆ, ಅವ್ರಿಗೆಲ್ಲ ಒಂದು 50-60 ಕ್ರಾಸ್ ಆಗಿದೆ ಅನ್ಕೊಳ್ಳಿ. ನನ್ನ ತಾಯಿನೂ ಸೇರಿಸಿ ಹೇಳ್ತಾ ಇದೀನಿ. ಪಾದ ಉರಿ ಅಥವಾ ಒಂದು ಬೆಂಡ್ ಆಗೋದು, ಸ್ಪರ್ಶಜ್ಞಾನ ಇಲ್ದೇ, ನೀವಾಗ್ಲೇ ಆ ಪದ ಬಳಸಿದ್ರಿ ಕೂಡ, ಇವ್ರು ಏನ್ ಮಾಡ್ಬೇಕು? ಮಧುಮೇಹನೂ ಇದ್ದು ಈ ಒಂದು ಲಕ್ಷಣಗಳಿದ್ದವರು ಏನ್ ಮಾಡ್ಬೇಕು ಅಂತೀರಾ? ಇದು ತುಂಬಾ ಸರಳ ಅಲ್ಲ ರೂಪ. ಇದು ಮಧುಮೇಹದ ಜಟಿಲತೆ ಅಂತ ಹೇಳ್ತೀವಿ. ಅಂದರೆ ಮಧುಮೇಹ ತುಂಬ ಮುಂದುವರೆದಾಗೆ ಅದರ ಕೆಲವು ನಮ್ಮ ದೇಹದ ಪಾರ್ಟ್ಸ್ಗಳನ್ನ, ಅಂಗಗಳನ್ನ ಡ್ಯಾಮೇಜ್ ಮಾಡ್ತಾ ಹೋಗುತ್ತದೆ, ಹಾಳು ಮಾಡ್ತಾ ಹೋಗುತ್ತೆ. ಸೊ ಯಾವಾಗ ಅದು ನರಗಳನ್ನ ಹಾಳು ಮಾಡೋ ಹಂತ ತಲುಪಿರುತ್ತೆ, ಆವಾಗ ಇದು ಪಾದ ಉರಿ, ಪಾದದಲ್ಲಿ ಚುಚ್ಚಿದಾಗ ಆಗೋದು, ಪಾದದಲ್ಲಿ ಸ್ಪರ್ಶಜ್ಞಾನ ಇಲ್ಲದೆ ಇರೋಕ್ಕಾಗೋದು, ಮತ್ತು ಓಡಾಡಬೇಕಾದ್ರೆ ಸ್ಪರ್ಶಜ್ಞಾನ ಇಲ್ಲದೆ ಇರೋದ್ರಿಂದ ಬ್ಯಾಲೆನ್ಸ್ ಸಿಗಲ್ಲ. ಮತ್ತು ಇವ್ರದ್ದೊಂದು ಬಹಳ ಮುಖ್ಯ ಲಕ್ಷಣ ಅಂದರೆ ಚಪ್ಪಲಿ ಎಲ್ಲಿ ಕಳ್ಕೊತಾರೆ ಗೊತ್ತಾಗಲ್ಲ ಅವ್ರಿಗೆ. ಮರವಲ್ಲ, ಚಪ್ಪಲಿ ಬಿದೋಗದೆ ಗೊತ್ತಾಗಲ್ಲ. ಇಟ್ ಈಸ್ ಅ ಸೀರಿಯಸ್ ಇಶ್ಯೂ. ಹೌದು. ಸೈಕಲ್ ಹೊಡ್ಕೊಂಡು ಅಥವಾ ಎಲ್ಲೋ ಹೋಗಿರ್ತಾರೆ, ಬರ್ತಿರ್ತಾರೆ, ಒಂದು ಕಾಲಲ್ಲಿ ಚಪ್ಪಲಿ ಇರುತ್ತೆ, ಇನ್ನೊಂದು ಕಾಲಲ್ಲಿ ಇರಲ್ಲ. ಅವ್ರಿಗೆ ಸ್ಪರ್ಶಜ್ಞಾನ ಇರಲ್ವಲ್ಲ, ಹಾಗಾಗಿ ಗೊತ್ತಾಗಲ್ಲ. ಓಕೆ. ಮತ್ತು ಈ ಥರ ಇರೋದ್ರಿಂದ ಏನಾಗುತ್ತೆ, ಈ ಬಹಳಷ್ಟು ಜನ ಮಧುಮೇಹದಲ್ಲಿ ನಾನು ನೋಡಿರೋದು, ಈ ದೇವಸ್ಥಾನಗಳಿಗೆ ಹೋದಾಗ ಚಪ್ಪಲಿ ಸ್ಟ್ಯಾಂಡ್ ಒಂದ್ ಕಡೆ ಇರುತ್ತೆ, ದೇವಸ್ಥಾನ ಒಂದ್ ಕಡೆ ಇರುತ್ತೆ. ಕರೆಕ್ಟ್. ಆ ಕಲ್ಲಿನ ಬಿಸಿಲಲ್ಲಿ ಕಾದಿರೋ ಕಲ್ ಮೇಲೆ ಈಗ ನಮ್ಮಂತವ್ರಾದ್ರೆ ಕಾಲ್ ಸುಟ್ಟ ತಕ್ಷಣ ಏನ್ ಮಾಡ್ತೀವಿ, ಜೋರಾಗಿ ಓಡೋಗ್ತೀವಿ. ಹೌದು, ಅವ್ರಿಗೆ ಸ್ಪರ್ಶಜ್ಞಾನನೇ ಇಲ್ದಿರೋದ್ರಿಂದ ನಿಧಾನಕ್ಕೆ ಹೋಗ್ತಾರೆ ನಡ್ಕೊಂಡು. ಸೊ ಆ ಪಾದ ಸುಟ್ಟು ಅದು ಬಹಳಷ್ಟು ದಿನ ವಾಸಿಯಾಗದೆ ಇರೋ ವ್ರಣಗಳಾಗುತ್ತೆ ಮಧುಮೇಹ ಇರೋರಿಗೆ. ಓಕೆ ಓಕೆ. ಸೊ ಇದಕ್ಕೆ ರೆಮಿಡಿ ಏನು ಹಾಕಿದ್ರೆ? ರೆಮಿಡಿ ಅಂತಂದರೆ ಮೊಟ್ಟ ಮೊದಲ ಬಾರಿಗೆ ಮಧುಮೇಹನ ಕಂಟ್ರೋಲ್ ಮಾಡಬೇಕು. ಮತ್ತು ಎರಡನೇದಾಗಿ ನರಗಳಿಗೆ ಶಕ್ತಿ ಬರುವಂಥದ್ದು ಮತ್ತು ಅದು ಪುನಃ ಉತ್ಪತ್ತಿ ಆಗುವಂಥದ್ದು ಔಷಧಿಗಳಿದೆ.
ರೆಜಿವಿನೇಟಿಂಗ್ ಔಷಧಿಗಳ ಆಯುರ್ವೇದದಲ್ಲಿ ಬಹಳಷ್ಟಿದೆ. ಅದನ್ನ ಅವ್ರವ್ರದ್ದು ಪ್ರಕೃತಿ ನೋಡ್ಕೊಂಡು ಅವ್ರಿಗೆ ಯಾವ ತರ ಮಧುಮೇಹ ಇದೆ ಅದನ್ನ ನೋಡ್ಕೊಂಡು ವೈದ್ಯರ ಬಳಿ ಸಲಹೆ ತಗೊಂಡು ಉಪಯೋಗಿಸ್ಕೋಬೇಕು. ಓಕೆ, ಸೊ ಇದು ಸೀರಿಯಸ್ ಇಶ್ಯೂ ಆಗಿರೋದ್ರಿಂದ ಡಾಕ್ಟರ್ನ ನೋಡಿ ತಗೊಳ್ಳೋದೇ ಬೆಟರ್. ಇದಕ್ಕೆ ಹೋಮ್ ರೆಮಿಡಿ ಏನು ಸಜೆಸ್ಟ್ ಮಾಡೋದು ಬೇಡ ಅಂತೀರಾ, ಒಂದು ಹೋಗಿ ಇನ್ನೊಂದು ಆಗುತ್ತೆ ಅಂತ. ಓಕೆ, ಇನ್ನೊಂದು ಅಂತ ಹೇಳಿದ್ರೆ ಕೆಲವರಿಗೆ ಹಿಮ್ಮಡಿ ಭಾರ ಬರುತ್ತೆ ಅಥವಾ ಹಿಮ್ಮಡಿ ನೋವು ಬರುತ್ತೆ. ಈ ಕೂತ್ಕೊಂಡ ತಕ್ಷಣ ಎದ್ರೆ ಹೆಜ್ಜೆ ಇಡುವಾಗ ನೋವುವಂಥದ್ದು, ರಾತ್ರಿ ಮಲಗಿ ಬೆಳಗ್ಗೆ ಏಳುವಾಗ ಮೊದಲನೇ ಹೆಜ್ಜೆ ಇಡುವಾಗ ಪಾದ ಅಂದ್ರೆ ಹೆಜ್ಜೆ ಭಾರ ಬರುವಂಥದ್ದು ನೋವಾಗೋದು, ಅದಕ್ಕೆ ಏನ್ ಕಾರಣ ಇರ್ಬೋದು? ಹಿಮ್ಮಡಿ ಹಾಗೂ ಅದ್ರ ಮೇಲಿರೋವಂಥದ್ದು ಆ್ಯಂಕಲ್ ಜಾಯಿಂಟ್ ಇದೆಯಲ್ಲ, ಅಲ್ಲಿ ಬರೋ ಅಂತಹ ನೋವುಗಳು ಹಲವಾರು ಕಾರಣಕ್ಕಾಗ್ಬೋದು. ಓಕೆ, ಎಸ್ಪೆಷಲಿ ಕೆಳಗಡೆ ಪಾದದ ಕೆಳಭಾಗ ಹಿಮ್ಮಡಿಯಲ್ಲಿ ಬರೋ ಅಂಥದ್ದು ನೋವಿಗೆ ಕ್ಯಾಲ್ಕೇನಿಯಸ್ ಸ್ಪರ್ ಅಂತ ಹೇಳ್ತೀವಿ, ಕದರ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ. ಅಲ್ಲೇನಾಗಿದೆ, ಹಿಮ್ಮಡಿದು ಮೂಳೆ ಅದು ಸೌದು ಅದ್ರ ಮೇಲೆ ಪುನಃ ಕ್ಯಾಲ್ಸಿಯಂ ಡಿಪಾಸಿಟ್ ಆಗ್ಬೇಕಾದ್ರೆ ಸ್ವಲ್ಪ ಹೆಚ್ಚಾಗಿ ಫಾರ್ಮ್ ಆಗ್ಬಿಡುತ್ತೆ. ಅದೊಂದು ಸಣ್ಣ ಮುಳ್ ತರ ಮೂಳೆ ಫಾರ್ಮ್ ಆಗಿ ಹೆಜ್ಜೆ ಇಟ್ರೆ ನೋವ್ತಾ ಇರುತ್ತೆ ಅವ್ರಿಗೆ.